ಪಾಠ 8 ಆಹಾರ ಆರೋಗ್ಯ. ಈ ಪಾಠವನ್ನು ಕಲಿತ ನಂತರ ನೀನು ಸಮತೋಲನ ಆಹಾರವನ್ನು ವಿವರಿಸುವೆ, ವಿವಿಧ ಪೌಷ್ಟಿಕಾಂಶಗಳ ವರ್ಗೀಕರಣ ಮಾಡುವೆ, ಆಹಾರದ ಸಂರಕ್ಷಣೆಯ ಕೆಲವು ವಿಧಾನಗಳನ್ನು ಅಭ್ಯಾಸ ಮಾಡುವೆ, ಪ್ರಾಣಿ ಮತ್ತು ಪಕ್ಷಿಗಳ ಆಹಾರ ಅಭ್ಯಾಸಗಳ ಬಗ್ಗೆ ಗೆಳೆಯ ಗೆಳತಿಯರೊಂದಿಗೆ ಚರ್ಚಿಸುವೆ. ಇವುಗಳ ಆಹಾರ ಕ್ರಮಕ್ಕೂ ಮತ್ತು ಕೊಕ್ಕು, ಹಲ್ಲು ಹಾಗೂ ನೆರವಾಗುವ ಇನ್ನಿತರ ಅಂಗಗಳ ಸಂಬಂಧವನ್ನು ಅರಿಯುವೆ. ಅಂದು ದೀಪಾಳ ಹುಟ್ಟುಹಬ್ಬ. ಕ್ಯಾರೆಟ್ ಹಲ್ವಾ ಅವಳಿಗೆ ಬಹಳ ಪ್ರೀತಿಯ ಸಿಹಿ. ಮನೆಯಲ್ಲಿ ಅವಳ ಹುಟ್ಟುಹಬ್ಬಕ್ಕಾಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದರು. ಕ್ಯಾರೆಟ್ ಹಲ್ವವನ್ನು ಚೆನ್ನಾಗಿ ಸವಿದ ದೀಪಾಳಿಗೆ ತೂಕಡಿಕೆ. ಮೆಲ್ಲಗೆ ನಿದ್ದೆಗೆ ಜಾರಿದ ದೀಪಾಳ ಕನಸಿನಲ್ಲಿ ಬಂದದ್ದು ಕ್ಯಾರೆಟ್. ದೀಪ, ನಾನು ಕ್ಯಾರೆಟ್. ನನ್ನ ಹಲ್ವ ಚೆನ್ನಾಗಿ ತಿಂದಿರುವೆ. ಈಗ ನೀನು ದಿನವೂ ತಿನ್ನುವ ಆಹಾರದ ಬಗ್ಗೆ ಸ್ವಲ್ಪ ಹೇಳು. ಕ್ಯಾರೆಟ್ ಅಕ್ಕ, ನಾನು ದಿನವೂ ಬೇರೆ ಬೇರೆ ಆಹಾರವನ್ನು ಚೆನ್ನಾಗಿ ತಿನ್ನುತ್ತೇನೆ. ಅವುಗಳನ್ನು ಯಾವ ಆಹಾರ ವಸ್ತುಗಳಿಂದ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತು. ಸರಿ, ನೀನು ತಿನ್ನುವ ನಿನಗೆ ಗೊತ್ತಿರೋ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು. ಈಗ ಒಂದು ಚಟುವಟಿಕೆ. ನೀನೂ ಸಹ ದೀಪಾಳಂತೆ ನಿನಗೆ ಗೊತ್ತಿರುವ ಆಹಾರ ವಸ್ತುಗಳ ಪಟ್ಟಿಯನ್ನು ಮಾಡು. ಇಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ, ಗಮನಿಸು. ನಿನ್ನ ಪಟ್ಟಿಯಲ್ಲಿನ ಆಹಾರ ವಸ್ತುಗಳನ್ನು ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ವಿಂಗಡಿಸಿ ಬರೆ. ನೀನು ಮಾಡಿರುವ ಪಟ್ಟಿಯಲ್ಲಿರುವ ಶಕ್ತಿ ಪ್ರಧಾನವಾದ ಆಹಾರ ವಸ್ತುಗಳು ಯಾವುವು? ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಇಲ್ಲಿ ಕೊಟ್ಟಿರುವ ಕೆಲವು ಆಹಾರ ವಸ್ತುಗಳನ್ನು ಗಮನಿಸು. ನಿನ್ನ ಪಟ್ಟಿಯಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರ ವಸ್ತುಗಳು ಯಾವುವು? ಅವುಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಬೆಳವಣಿಗೆಗೆ ಸಹಾಯ ಮಾಡುವ ಕೆಲವು ಆಹಾರ ವಸ್ತುಗಳನ್ನು ಇಲ್ಲಿ ನೀಡಲಾಗಿದೆ, ಅವುಗಳನ್ನು ಗಮನಿಸು. ದೇಹಕ್ಕೆ ರಕ್ಷಣೆ ಒದಗಿಸುವ ಆಹಾರ ವಸ್ತುಗಳು ಯಾವುವು? ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಇಲ್ಲಿ ಕೊಟ್ಟಿರುವ ಕೆಲವು ಆಹಾರ ವಸ್ತುಗಳನ್ನು ಗಮನಿಸು. ದೀಪ, ನೀನು ತಿನ್ನುವ ಆಹಾರ ವಸ್ತುಗಳಲ್ಲಿ ಶಕ್ತಿಯನ್ನು ನೀಡುವ, ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡುವ ಪೋಷಕಾಂಶಗಳಿವೆ ಎಂದು ನಿನಗೆ ಗೊತ್ತೇ? ಇಲ್ಲವಲ್ಲ. ಈ ಪೋಷಕಾಂಶಗಳೇ ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು, ಮೇದಸ್ಸು ಅಥವಾ ಕೊಬ್ಬು, ಖನಿಜ ಲವಣಗಳು ಮತ್ತು ಜೀವಸತ್ವಗಳು. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸು. ಶಕ್ತಿ, ಬೆಳವಣಿಗೆ, ದೇಹದ ರಚನೆ ಮತ್ತು ಆರೋಗ್ಯ ರಕ್ಷಣೆಗೆ ಬೇಕಾದ ಪೋಷಕಾಂಶಗಳನ್ನು ತೋರಿಸಲಾಗಿದೆ, ಗಮನಿಸು. ಮೇದಸ್ಸು, ಶರ್ಕರ ಪಿಷ್ಟಗಳಿಂದ ನಮಗೆ ಶಕ್ತಿ ದೊರೆಯುತ್ತದೆ. ಪ್ರೋಟೀನ್ಗಳು ಬೆಳವಣಿಗೆಗೆ ಸಹಾಯಕಾರಿ. ಖನಿಜ ಲವಣಗಳು, ಜೀವಸತ್ವಗಳು ದೇಹದ ರಚನೆ ಮತ್ತು ಆರೋಗ್ಯ ರಕ್ಷಣೆಗೆ ಬೇಕಾಗುವ ಪೋಷಕಾಂಶಗಳು. ಈಗ ಈ ಪೋಷಕಾಂಶಗಳು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿವೆ ಎಂಬುದನ್ನು ನನ್ನ ಗೆಳೆಯರಿಂದ ತಿಳಿ. ನಾನು ರಾಗಿ. ನನ್ನಲ್ಲಿರುವ ಪೋಷಕಾಂಶಗಳಲ್ಲಿ ಪಿಷ್ಟವೇ ಪ್ರಧಾನ. ನನ್ನಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ. ಪಿಷ್ಟವೇ ಹೆಚ್ಚಾಗಿರುವ ನನ್ನ ಇತರ ಗೆಳೆಯರ ಚಿತ್ರಗಳು ಇಲ್ಲಿವೆ. ಅವರನ್ನು ಗುರುತಿಸಿ ಹೆಸರಿಸು. ಪಿಷ್ಟದ ಕೊರತೆಯುಂಟಾದರೆ ನಿಶ್ಶಕ್ತಿಯಿಂದ ಬಳಲಬೇಕಾಗುತ್ತದೆ. ದೀಪ, ಇಲ್ಲಿ ನೋಡು, ನಾನು ಅವರೆಕಾಯಿ. ನನ್ನಲ್ಲಿ ಪ್ರೋಟೀನ್ ಅಂಶ ಪ್ರಧಾನವಾಗಿದೆ. ನಾನು ನಿನ್ನ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೇನೆ. ನನ್ನ ಇತರ ಗೆಳೆಯರನ್ನು ನೋಡು, ಅವರನ್ನು ಗುರುತಿಸಿ ಹೆಸರು ಬರೆ. ಪ್ರೋಟೀನ್ ಹೆಚ್ಚಾಗಿ ಇರುವ
ಕೆಲವು ಆಹಾರ ವಸ್ತುಗಳನ್ನು ಇಲ್ಲಿ ನೀಡಲಾಗಿದೆ. ಇವುಗಳು ಯಾವುದೆಂದು ಗುರುತಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಕಾಳುಗಳಲ್ಲದೆ ಇನ್ನೂ ಹಲವು ಆಹಾರ ಪದಾರ್ಥಗಳಲ್ಲಿಯೂ ಪ್ರೋಟೀನ್ ಅಂಶ ಪ್ರಧಾನವಾಗಿರುತ್ತದೆ. ಈ ಚಿತ್ರಗಳನ್ನು ಗಮನಿಸಿ ಅವುಗಳ ಹೆಸರು ಬರೆ. ದೀಪ, ಇಲ್ಲಿ ನೋಡು, ಬೆಣ್ಣೆ. ಬೆಣ್ಣೆಯಲ್ಲಿರುವುದೇ ಕೊಬ್ಬು ಅಥವಾ ಮೇದಸ್ಸು. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ತುಪ್ಪಗಳಲ್ಲಿಯೂ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ. ಇದರಿಂದ ನಮಗೆ ಏನು ಉಪಯೋಗ? ಇವನ್ನು ಸ್ವಲ್ಪ ತಿಂದರೂ ಸಾಕು. ಇವು ಪಿಷ್ಟಗಳಿಗಿಂತ 2 ಪಟ್ಟು ಹೆಚ್ಚು ಶಕ್ತಿಯನ್ನು ಕೊಡುತ್ತವೆ. ಹೌದೇ? ವಿವಿಧ ತರಕಾರಿ, ಹಣ್ಣುಗಳು, ಉಪ್ಪು ಅಥವಾ ಲವಣ ಇದನ್ನೆಲ್ಲ ನೀನು ತಿನ್ನುವೆಯಲ್ಲ? ಹೌದು, ತಿನ್ನುತ್ತೇನೆ. ಆದರೆ ನನಗೆ ಸೊಪ್ಪು ಇಷ್ಟವಿಲ್ಲ ಕ್ಯಾರೆಟ್ ಅಕ್ಕ. ನೋಡು ದೀಪ, ಎಲ್ಲಾ ಬಗೆಯ ತರಕಾರಿ, ಸೊಪ್ಪು, ಹಣ್ಣುಗಳನ್ನೂ ತಿನ್ನಬೇಕು. ಇವುಗಳಲ್ಲಿ ಖನಿಜ ಲವಣಗಳು, ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಹೀಗಾಗಿ ಇವು ನಿನ್ನನ್ನು ರೋಗಗಳಿಂದ ಕಾಪಾಡಿ ಆರೋಗ್ಯವಾಗಿಡುತ್ತವೆ. ದೀಪ, ಜೀವಸತ್ವಗಳ ಬಗ್ಗೆ ನಿನಗೆ ತಿಳಿದಿದೆಯೇ? ಹೌದು, 4 ಮುಖ್ಯ ಜೀವಸತ್ವಗಳಿವೆ ಎಂದು ಕೇಳಿದ್ದೇನೆ. ಇವನ್ನು ಎ, ಬಿ, ಸಿ, ಡಿ ಎಂಬುದಾಗಿ ಕರೆಯುತ್ತಾರೆ. ಕೆಳಗಿನ ಕೋಷ್ಟಕ ನೋಡು. ಜೀವಸತ್ವ ಎ: ಹಸಿರು ಮತ್ತು ಹಳದಿ ತರಕಾರಿ, ಹಣ್ಣುಗಳು, ಮೆಂತ್ಯೆ ಸೊಪ್ಪು, ಕ್ಯಾರೆಟ್, ಬೆಣ್ಣೆ, ತುಪ್ಪ, ಹಾಲು, ಮೊಟ್ಟೆ ಇವುಗಳಲ್ಲಿ ಎ ಜೀವಸತ್ವ ಇರುತ್ತದೆ. ಹಾಗಾದರೆ ಇದರಿಂದ ಆಗುವ ಉಪಯೋಗವೇನು? ಚರ್ಮ, ಹಲ್ಲುಗಳ ಆರೋಗ್ಯ ಉತ್ತಮವಾಗುತ್ತದೆ. ಇವುಗಳನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. ಬಿ ಜೀವಸತ್ವ: ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆಕಾಳು ಇವುಗಳಲ್ಲಿ ಬಿ ಜೀವಸತ್ವ ಇರುತ್ತದೆ. ಇವುಗಳನ್ನು ತಿನ್ನುವುದರಿಂದ ಚರ್ಮ, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯ ಉತ್ತಮವಾಗುತ್ತದೆ. ಸಿ ಜೀವಸತ್ವ: ಕಿತ್ತಳೆ, ನಿಂಬೆ, ನೇರಳೆ, ಟೊಮ್ಯಾಟೊ, ಹಸಿ ತರಕಾರಿ, ಬೆಟ್ಟದ ನೆಲ್ಲಿಕಾಯಿ, ಸೇಬು, ಅನಾನಸ್, ಮೊಳಕೆಕಾಳು ಇವುಗಳೆಲ್ಲದರಲ್ಲೂ ಸಿ ಜೀವಸತ್ವವಿರುತ್ತದೆ. ಸಿ ಜೀವಸತ್ವದಿಂದ ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗುತ್ತದೆ. ಡಿ ಜೀವಸತ್ವ: ಮೀನೆಣ್ಣೆಯಲ್ಲಿ ಡಿ ಜೀವಸತ್ವವಿರುತ್ತದೆ. ಸೂರ್ಯರಶ್ಮಿಯು ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ಡಿ ಜೀವಸತ್ವ ಉತ್ಪತ್ತಿಯಾಗುತ್ತದೆ. ಡಿ ಜೀವಸತ್ವವು ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯ. ಕ್ಯಾರೆಟ್ ಅಕ್ಕ, ಇವನ್ನು ತಿನ್ನದೇ ಇದ್ದರೆ ಏನಾಗುತ್ತೆ? ಜೀವಸತ್ವಗಳನ್ನು ತಿನ್ನದೇ ಇದ್ದರೆ ಏನಾಗುತ್ತದೆ ಎಂದು ಇಲ್ಲಿ ನೀಡಲಾಗಿದೆ. ಗಮನಿಸು. ಎ ಜೀವಸತ್ವ ಕೊರತೆಯಿಂದಾಗಿ ಇರುಳುಗಣ್ಣು ರೋಗ ಬರುತ್ತದೆ. ಇರುಳುಗಣ್ಣು ಅಂದರೆ ರಾತ್ರಿ ಕುರುಡು. ಕಡಿಮೆ ಬೆಳಕಿನಲ್ಲಿ ವಸ್ತುಗಳು ಕಾಣುವುದಿಲ್ಲ. ಬಿ ಜೀವಸತ್ವ ಕೊರತೆಯಿಂದಾಗಿ ಬೆರಿಬೆರಿ ರೋಗ ಬರುತ್ತದೆ. ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು, ಸ್ನಾಯುಗಳ ಸೆಳೆತ, ಉಸಿರಾಟ ಹಾಗೂ ಹೃದಯದ ತೊಂದರೆ ಇವುಗಳು ಬೆರಿಬೆರಿ ರೋಗದ ಲಕ್ಷಣಗಳು. ಸಿ ಜೀವಸತ್ವ ಕೊರತೆಯಿಂದಾಗಿ ಸ್ಕರ್ವಿ ಎನ್ನುವ ರೋಗ ಬರುತ್ತದೆ. ಮೃದು ಹಾಗೂ ರಕ್ತ ಸುರಿಯುವ ಒಸಡುಗಳು, ಊದಿದ ಕಾಲುಗಳು ಇವು ಸ್ಕರ್ವಿ ರೋಗದ ಲಕ್ಷಣಗಳು. ಡಿ ಜೀವಸತ್ವ ಕೊರತೆಯಿಂದಾಗಿ ರಿಕೆಟ್ಸ್ ರೋಗ ಬರುತ್ತದೆ. ಮೂಳೆಗಳ ವಿಕೃತ ಬೆಳವಣಿಗೆ, ಬಾಗಿರುವ ಕಾಲುಗಳು, ಹಿಗ್ಗಿದ ಕಾಲುಗಳು ಇವುಗಳು ರಿಕೆಟ್ಸ್ ರೋಗದ ಲಕ್ಷಣಗಳು. ನಿನಗೆ ಸದಾ ರೋಗಿಯಾಗಿರಲು ಇಷ್ಟವೇ? ಇಲ್ಲ ಕ್ಯಾರೆಟ್ ಅಕ್ಕ, ಆರೋಗ್ಯವಾಗಿರಲು ಇನ್ನೂ ಏನನ್ನು ತಿನ್ನಬೇಕು? ಮೇಲಿನ ಎಲ್ಲಾ ಆಹಾರಗಳ ಜೊತೆಗೆ ಹುರುಳಿಕಾಯಿ, ಮೂಲಂಗಿ, ದಂಟು, ಸಿಪ್ಪೆ ಸಹಿತ ತಿನ್ನುವ ಹಣ್ಣುಗಳು, ಧಾನ್ಯಗಳು ಇವೆಲ್ಲವನ್ನೂ ಸೇವಿಸಬೇಕು.
ಇವುಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿ ಇರುತ್ತದೆ. ನಾರಿನ ಅಂಶವು ಮಲವಿಸರ್ಜನೆ ಸರಿಯಾಗಿ ಆಗುವಂತೆ ಮಾಡುತ್ತದೆ. ಈ ಎಲ್ಲಾ ಆಹಾರ ವಸ್ತುಗಳನ್ನು ಒಮ್ಮೆಲೇ ಸೇವಿಸಲು ಸಾಧ್ಯವೇ? ಹಾಗಲ್ಲ. ಈ ಎಲ್ಲಾ ಆಹಾರ ವಸ್ತುಗಳನ್ನು ಒಂದು ಗೊತ್ತಾದ ಪ್ರಮಾಣದಲ್ಲಿ ದಿನನಿತ್ಯವೂ ತಿನ್ನಬೇಕು. ಇದರಿಂದ ದೇಹಕ್ಕೆ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುತ್ತವೆ. ಹೀಗೆ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲಾ ಪೌಷ್ಟಿಕಾಂಶಗಳನ್ನು ಒದಗಿಸುವ ಆಹಾರವೇ ಸಮತೋಲನ ಆಹಾರ. ಇದರ ಜೊತೆಗೆ 4ರಿಂದ 5 ಲೋಟಗಳಷ್ಟು ನೀರು ಕುಡಿಯಬೇಕು. ಸಮತೋಲನ ಆಹಾರ ಹೇಗಿರಬೇಕು? ಇಲ್ಲಿ ಕೊಟ್ಟಿರುವ ಚಾರ್ಟ್ ಅನ್ನು ನೋಡಿ ತಿಳಿದುಕೋ. ಸಮತೋಲನ ಆಹಾರದ ಚಾರ್ಟ್. ನೀರು 100ರಲ್ಲಿ 75 ಭಾಗ, ಪಿಷ್ಟ 100ರಲ್ಲಿ 14 ಭಾಗ, ಪ್ರೋಟೀನ್ 100ರಲ್ಲಿ 5 ಭಾಗ, ಮೇಧಸ್ಸು 100ರಲ್ಲಿ 4 ಭಾಗ, ಜೀವಸತ್ವಗಳು ಮತ್ತು ಖನಿಜ ಲವಣಗಳು 100ರಲ್ಲಿ 2 ಭಾಗ. ಹಾಡಿನಲಿ ಕಬ್ಬು ಧಾನ್ಯಾದಿ ಪಿಷ್ಟದ ಅಂಶ, ಎಣ್ಣೆ ತುಪ್ಪದಿ ಕೊಬ್ಬಿನ ಅಂಶ, ಕಾಳಲಿ ಹಾಲಲಿ ಪ್ರೋಟೀನ್ ಅಂಶ, ತರಕಾರಿ ಹಣ್ಣಲ್ಲಿ ವಿಟಮಿನ್ ಅಂಶ. ಎಲ್ಲದರಲ್ಲಿಯೂ ಖನಿಜಗಳು ಪುಷ್ಟಿಯ ಕೊಡುವವು ಎಲ್ಲರೊಳು. ಇವೆಲ್ಲವೂ ಬೇಕು ಊಟದಲ್ಲಿ, ನಿತ್ಯವೂ ಅಗತ್ಯ ಪ್ರಮಾಣದಲ್ಲಿ. ಆಟ ಆಡು. ನಿನ್ನ ಗೆಳೆಯರೊಂದಿಗೆ ಆಟ ಆಡು. ಸೀಮೆ ಸುಣ್ಣದ ಖಾಲಿ ಡಬ್ಬಗಳನ್ನು ತೆಗೆದುಕೋ. ಅವುಗಳನ್ನು ಬಣ್ಣದ ಕಾಗದದಿಂದ ಅಲಂಕರಿಸು. ಅವುಗಳ ಮೇಲೆ ಪೌಷ್ಟಿಕಾಂಶಗಳ ಹೆಸರನ್ನು ಬರೆ. ಡ್ರಾಯಿಂಗ್ ಹಾಳೆಯನ್ನು ವೃತ್ತಾಕಾರದ ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಕತ್ತರಿಸು. ಅವುಗಳ ಮೇಲೆ ಆಹಾರ ಪದಾರ್ಥಗಳ ಹೆಸರನ್ನು ಬರೆ ಅಥವಾ ಚಿತ್ರ ಅಂಟಿಸು. ಶಿಕ್ಷಕರ ಸಹಾಯದಿಂದ ಆಹಾರ ಪದಾರ್ಥದ ಹೆಸರು ಅಥವಾ ಚಿತ್ರವಿರುವ ಬಿಲ್ಲೆಗಳನ್ನು ಸಂಬಂಧಿಸಿದ ಪೌಷ್ಟಿಕಾಂಶಗಳ ಹೆಸರಿರುವ ಡಬ್ಬಗಳಲ್ಲಿ ತುಂಬು. ಒಬ್ಬೊಬ್ಬರೇ ಬಂದು ಡಬ್ಬದಲ್ಲಿರುವ ಬಿಲ್ಲೆಗಳನ್ನು ತೆಗೆದು ಆಹಾರ ವಸ್ತುಗಳ ಹೆಸರನ್ನು ಜೋರಾಗಿ ಓದಲಿ. ನಂತರ ಅವುಗಳನ್ನು ಡಬ್ಬದ ಹೊರಗೆ ಇಡಲಿ. ಇದರ ನಂತರ ಎಲ್ಲಾ ಬಿಲ್ಲೆಗಳನ್ನು ಮಿಶ್ರ ಮಾಡಿ ಡಬ್ಬದಿಂದ ಸ್ವಲ್ಪ ದೂರದಲ್ಲಿ ರಾಶಿ ಹಾಕು. ಪುನಃ ಒಬ್ಬೊಬ್ಬರೇ ಬಂದು ರಾಶಿಯಿಂದ ಆಹಾರ ವಸ್ತುಗಳ ಬಿಲ್ಲೆ ತೆಗೆದು ಸಂಬಂಧಿಸಿದ ಪೋಷಕಾಂಶದ ಡಬ್ಬಕ್ಕೆ ಹಾಕಲಿ. ಆಟದ ಕೊನೆಯಲ್ಲಿ ಪ್ರತಿ ಡಬ್ಬದಲ್ಲಿ ಸಂಗ್ರಹವಾಗಿರುವ ಬಿಲ್ಲೆಗಳನ್ನು ಎಣಿಸಿ ಯಾವುದರಲ್ಲಿ ಹೆಚ್ಚು ಯಾವುದರಲ್ಲಿ ಕಮ್ಮಿ ಎಂಬುದನ್ನು ಗುರುತಿಸು. ಕ್ಯಾರೆಟ್ ಅಕ್ಕ, ನಮ್ಮ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಬೇಕಲ್ಲವೇ? ಹೌದು. ಕೆಳಗಿನ ಪ್ರಾಣಿಗಳ ಆಹಾರವನ್ನು ಬರೆ. ಇಲ್ಲಿ ಕೆಲವು ಪ್ರಾಣಿಗಳ ಹೆಸರುಗಳನ್ನು ನೀಡಲಾಗಿದೆ. ಅವುಗಳು ಸೇವಿಸುವ ಆಹಾರ ಯಾವುದೆಂದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಇಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಗಮನಿಸು. ಪ್ರಾಣಿಗಳು ಆಹಾರವನ್ನು ಹೇಗೆ ಸೇವಿಸುತ್ತವೆ? ಪ್ರಾಣಿಗಳಿಗೆ ಆಹಾರ ಸೇವಿಸಲು ಕೊಕ್ಕು, ಹಲ್ಲು, ಹೀರುನಳಿಕೆಗಳು ಹೇಗೆ ಸಹಕರಿಸುತ್ತವೆ ಎಂಬುದನ್ನು ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ನೋಡಿ ತಿಳಿದುಕೋ. ಚಿತ್ರಗಳನ್ನು ಗಮನಿಸು. ಹುಲಿ ಜಿಂಕೆಯನ್ನು ತಿನ್ನುತ್ತಿದೆ. ಹದ್ದು ಇಲಿಯನ್ನು ಹಿಡಿದು ಹಾರುತ್ತಿದೆ. ಕೊಕ್ಕರೆ ಅದರ ಕೊಕ್ಕಿನಲ್ಲಿ ಮೀನನ್ನು ಹಿಡಿದಿದೆ. ಜೇನುನೊಣವು ಹೂವಿನಿಂದ ಮಕರಂದವನ್ನು ಹೀರುತ್ತಿದೆ. ಆನೆಯು ಹುಲ್ಲನ್ನು ತಿನ್ನುತ್ತಿದೆ. ಈಗ ಬಿಟ್ಟ ಜಾಗವನ್ನು ತುಂಬೋಣ. ಹುಲಿ ತನ್ನ ಕೋರೆ ಹಲ್ಲಿನ ಸಹಾಯದಿಂದ ಮಾಂಸವನ್ನು ಸಿಗಿಯುತ್ತಿದೆ. ಹದ್ದಿಗೆ ತನ್ನ ಆಹಾರವನ್ನು ಹಿಡಿಯಲು ಶಕ್ತಿಯುತವಾದ ಕಾಲುಗಳಿವೆ. ಚಿಟ್ಟೆಗೆ ಮಕರಂದವನ್ನು ಹೀರಲು ಅನುಕೂಲವಾದ ಹೀರುನಳಿಕೆ ಇದೆ. ಕೊಕ್ಕರೆಗೆ ತನ್ನ ಆಹಾರವಾದ ಮೀನನ್ನು ಹಿಡಿಯಲು ಉದ್ದವಾದ ಕೊಕ್ಕು ಇದೆ. ಆನೆ ಸೊಪ್ಪನ್ನು ಸೊಂಡಿಲಿನಿಂದ ಹಿಡಿದು ತಿನ್ನುತ್ತದೆ.
ಹೀಗೆ ನಿನಗೆ ಗೊತ್ತಿರುವ ಬೇರೆ ಬೇರೆ ಪ್ರಾಣಿಗಳು ಅವುಗಳ ಆಹಾರ ಪಡೆಯಲು ಕೊಕ್ಕು, ಕಾಲು ಮತ್ತು ಹಲ್ಲುಗಳು ಹೇಗೆ ನೆರವಾಗಿವೆ ಎಂಬುದನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಇವುಗಳನ್ನು ಹಿರಿಯರ ಸಹಾಯದಿಂದ ನೀನಾಗಿಯೇ ಬರೆಯಲು ಪ್ರಯತ್ನಿಸು. ಅಬ್ಬಾ, ಪ್ರಾಣಿಗಳು ಆಹಾರ ಸೇವಿಸುವ ಕ್ರಮ ಅದ್ಭುತವಾಗಿದೆ. ಕ್ಯಾರೆಟ್ ಅಕ್ಕ, ಸ್ವಲ್ಪ ತಾಳು, ಮತ್ತೆ ಹಸಿವಾಗುತ್ತಿದೆ. ಇನ್ನೂ ಸ್ವಲ್ಪ ಹಲ್ವಾ ತಿಂದು ಬರುತ್ತೇನೆ. ದೀಪ ಅಡುಗೆ ಮನೆಗೆ ಹೋದಳು. ಅಲ್ಲಿ ನೋಡಿದರೆ ಹಲ್ವವನ್ನು ಜಿರಳೆಗಳು ತಿನ್ನುತ್ತಿದ್ದವು. ಅದನ್ನು ನೋಡಿದ ದೀಪ ಕಿಟಾರನೆ ಕಿರುಚಿದಳು. ಆಗ ಕ್ಯಾರೆಟ್, ಏಕೆ ದೀಪ, ಏನಾಯಿತು? ಹಲ್ವವನ್ನು ಜಿರಳೆಗಳು ತಿನ್ನುತ್ತಿವೆ, ಅವನ್ನು ಓಡಿಸು, ನಾನು ಹಲ್ವ ತಿನ್ನಬೇಕು. ಆಗ ಕ್ಯಾರೆಟ್ ಹೇಳುತ್ತದೆ, ಬೇಡ ದೀಪ, ಆ ಹಲ್ವವನ್ನು ತಿನ್ನಬೇಡ. ಪ್ರಾಣಿಗಳು ಕುಳಿತ ಆಹಾರವು ಅಶುದ್ಧವಾಗಿರುತ್ತದೆ, ಅದನ್ನು ತಿನ್ನಬಾರದು. ತಿಂದರೆ ಏನಾಗುತ್ತದೆ? ದಿನಪತ್ರಿಕೆಯಲ್ಲಿನ ಈ ಸುದ್ದಿಯನ್ನು ಓದು. ಅಶುದ್ಧ ಆಹಾರ ತಿಂದು ಮಕ್ಕಳು ಅಸ್ವಸ್ಥ. ಜಾತ್ರೆಯೊಂದರಲ್ಲಿ ತೆರೆದಿಟ್ಟ ಆಹಾರವನ್ನು ಕೆಲವು ಮಕ್ಕಳು ತಿಂದು ಅಸ್ವಸ್ಥರಾಗಿದ್ದಾರೆ. ಆಹಾರದ ಅಶುದ್ಧತೆಯೇ ಇದಕ್ಕೆ ಕಾರಣ ಎನ್ನಲಾಗಿದೆ. ನೊಣ, ಜಿರಳೆ ಕುಳಿತ ಆಹಾರ ತಿಂದು ವಾಂತಿ ಭೇದಿಯಿಂದ ನರಳುತ್ತಿದ್ದ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ತೀವ್ರ ಅಸ್ವಸ್ಥರಾದ 4 ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಯ್ಯೋ ಪಾಪ! ಬಾ, ನಿನ್ನನ್ನು ಹತ್ತಿರದ ಜಾತ್ರೆಗೆ ಕರೆದೊಯ್ಯುತ್ತೇನೆ. ಆ ಅಂಗಡಿಯಲ್ಲಿ ತೆರೆದಿಟ್ಟ ತಿನಿಸುಗಳನ್ನು ನೋಡು. ಅಯ್ಯೋ, ನೊಣಗಳು ಕೊಳೆತ ವಸ್ತುಗಳ ಮೇಲೆ ಇವೆ. ಅವೇ ಮತ್ತೆ ಹಾರಿ ಬಂದು ಸಿಹಿ ತಿಂಡಿಯ ಮೇಲೂ ಕುಳಿತಿವೆ. ಇಂತಹ ಆಹಾರವನ್ನು ಸೇವಿಸಿದರೆ ಕಾಲರಾದಂತಹ ರೋಗಗಳು ಬರುತ್ತವೆ. ಆದ್ದರಿಂದ ಯಾವಾಗಲೂ ಆಹಾರವನ್ನು ಕೀಟಗಳು ಕುಳಿತುಕೊಳ್ಳದ ಹಾಗೆ ಮುಚ್ಚಿಡಬೇಕು. ಅಡುಗೆಗೆ ಬಳಸುವ ಮತ್ತು ಕುಡಿಯುವ ನೀರನ್ನು ಸಂಗ್ರಹಿಸಿಡುವ ಪಾತ್ರೆಗಳನ್ನು ಮುಚ್ಚಿಡಬೇಕು. ನೀರು ಮಲಿನವಾಗದಂತೆ ಎಚ್ಚರ ವಹಿಸಬೇಕು. ಆಹಾರ ತಿನ್ನುವ ಮೊದಲು ಕೈಗಳನ್ನು ಶುಚಿಯಾಗಿ ತೊಳೆಯಬೇಕು. ತಿಳಿಯಿತಾ? ತಿಳಿಯಿತು ಕ್ಯಾರೆಟ್ ಅಕ್ಕ. ಹಳಸಿದ ಆಹಾರವನ್ನು ತಿನ್ನಬಾರದು. ಹಸಿಯಾದ ತರಕಾರಿ, ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು. ಕತ್ತರಿಸಿದ ಹಣ್ಣುಗಳನ್ನು ತಕ್ಷಣ ತಿನ್ನು. ತರಕಾರಿಗಳನ್ನು ಹೆಚ್ಚು ಬೇಯಿಸಬಾರದು. ಹೆಚ್ಚು ಬೇಯಿಸಿದರೆ ತರಕಾರಿಯಲ್ಲಿರುವ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ. ಆಹಾರವನ್ನು ಬೇಯಿಸಿದಾಗ ಅದು ಮೃದುವಾಗುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುತ್ತದೆ. ಅದರಲ್ಲಿರುವ ರೋಗಾಣುಗಳು ನಾಶವಾಗುತ್ತವೆ. ಆಹಾರವನ್ನು ಬಿಸಿಯಾಗಿ ತಿನ್ನು. ಜಿಡ್ಡಿನ, ಕರಿದ ಹಾಗೂ ಹೆಚ್ಚು ಮಸಾಲೆ ಸೇರಿಸಿದ ಆಹಾರ ವಸ್ತುಗಳನ್ನು ಹೆಚ್ಚಾಗಿ ತಿನ್ನಬೇಡ. ಇದೆಲ್ಲ ನಾನು ಮಾಡುತ್ತಿದ್ದೇನೆ ಗೊತ್ತಾ? ಹಾಗಾದರೆ ಜಿರಳೆಗಳು ತಿಂದಿರುವ ಹಲ್ವವನ್ನು ಈಗಲೇ ಹೊರಗೆ ಎಸೆ. ಆಯಿತು. ದೀಪ ಬಿಕ್ಕುತ್ತಾ ಹಲ್ವವನ್ನು ಹೊರಗೆಸೆದಳು. ಕನಸಿನಲ್ಲಿ ಬಿಕ್ಕುತ್ತಿದ್ದ ದೀಪಾಳನ್ನು ಅವಳಮ್ಮ ಎಬ್ಬಿಸಿದರು. ಚಕ್ಕನೆ ಎದ್ದ ದೀಪ ಅಮ್ಮನನ್ನು, ಹಲ್ವವನ್ನು ಸರಿಯಾಗಿ ಮುಚ್ಚಿಟ್ಟಿದ್ದೀಯಾ ಎಂದು ಕೇಳಿದಳು. ಅಮ್ಮ, ದೀಪ, ನೀನೇನು ಕನಸು ಕಂಡೆಯಾ ಎಂದು ನಕ್ಕರು. ನಿನ್ನ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಹೇಗೆ ಕಾಪಾಡಿಕೊಳ್ಳುವೆ? ಯೋಚಿಸು. ಬಿಟ್ಟ ಸ್ಥಳವನ್ನು ತುಂಬು. ಆಹಾರದಲ್ಲಿರುವ ಪೌಷ್ಟಿಕಾಂಶಗಳು ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು, ಮೇದಸ್ಸು ಅಥವಾ ಕೊಬ್ಬು, ಖನಿಜ ಲವಣಗಳು ಮತ್ತು ಜೀವಸತ್ವಗಳು. ಬೇಳೆಕಾಳುಗಳಲ್ಲಿರುವ ಪೌಷ್ಟಿಕಾಂಶ ಪ್ರೋಟೀನ್. ಪ್ರತಿದಿನ ಕನಿಷ್ಠ 4 ರಿಂದ 5 ಲೋಟ ನೀರು ಕುಡಿಯಬೇಕು. ಸಂಜೆ ಕುರುಡು ರೋಗ ಎ ಜೀವಸತ್ವದ ಕೊರತೆಯಿಂದ ಬರುತ್ತದೆ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ ಸಿ ಜೀವಸತ್ವ. ಕೆಳಗಿನ ಹೇಳಿಕೆಗಳಿಗೆ ಕಾರಣಗಳನ್ನು ಬರೆ. ಅಶುದ್ಧ ಆಹಾರವನ್ನು ಸೇವಿಸಬಾರದು. ಅಶುದ್ಧ ಆಹಾರ ಸೇವಿಸಿದರೆ ರೋಗಗಳು ಬರುತ್ತವೆ. ಹಾಗಾಗಿ ಅಶುದ್ಧ ಆಹಾರವನ್ನು ಸೇವಿಸಬಾರದು.
ಸಮತೋಲನ ಆಹಾರವನ್ನು ಸೇವಿಸಬೇಕು. ಸಮತೋಲನ ಆಹಾರದಿಂದ ದೇಹಕ್ಕೆ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುತ್ತವೆ. ಹಾಗಾಗಿ ಸಮತೋಲನ ಆಹಾರವನ್ನು ಸೇವಿಸಬೇಕು. ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಮುಚ್ಚಿಡಬೇಕು. ಆಹಾರವನ್ನು ಕೀಟಗಳು ಕುಳಿತುಕೊಳ್ಳದ ಹಾಗೆ ಮುಚ್ಚಿಡಬೇಕು. ಕೀಟಗಳು ಕುಳಿತ ಆಹಾರವನ್ನು ಸೇವಿಸಿದರೆ ರೋಗಗಳು ಬರುತ್ತವೆ. ಬೀದಿಯಲ್ಲಿ ತೆರೆದಿಟ್ಟು ಮಾರುವ ಆಹಾರ ಮತ್ತು ಕತ್ತರಿಸಿಟ್ಟ ಹಣ್ಣುಗಳನ್ನು ತಿನ್ನಬಾರದು. ಬೀದಿಯಲ್ಲಿ ತೆರೆದಿಟ್ಟು ಮಾರುವ ಆಹಾರ ಮತ್ತು ಕತ್ತರಿಸಿಟ್ಟ ಹಣ್ಣುಗಳ ಮೇಲೆ ಕೀಟಗಳು, ಧೂಳು ಕುಳಿತಿರುತ್ತವೆ. ಕೊಳೆತ ವಸ್ತುಗಳ ಮೇಲೆ ಕುಳಿತ ನೊಣ ಆಹಾರದ ಮೇಲೂ ಕುಳಿತು ರೋಗ ಬರುವ ಹಾಗೆ ಮಾಡಬಹುದು. ಹಾಗಾಗಿ ಬೀದಿಯಲ್ಲಿ ತೆರೆದಿಟ್ಟು ಮಾರುವ ಆಹಾರ ಮತ್ತು ಕತ್ತರಿಸಿಟ್ಟ ಹಣ್ಣುಗಳನ್ನು ತಿನ್ನಬಾರದು. ಹೊಂದಿಸಿ ಬರೆ. ಜೀವಸತ್ವಗಳು ಮತ್ತು ಅವುಗಳ ಉಪಯೋಗವನ್ನು ಹೊಂದಿಸಿ ಬರೆ. ಇಲ್ಲಿ ಕೊಟ್ಟಿರುವ ಉತ್ತರವನ್ನು ಗಮನಿಸು. ಸೂರ್ಯನ ಕಿರಣಗಳು ದೇಹದಲ್ಲಿ ಡಿ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ. ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗವೇ ಗಳಗಂಡ. ನಾವು ಬಳಸುವ ಅತಿ ಮುಖ್ಯ ಆಹಾರ ಧಾನ್ಯಗಳೆಂದರೆ ಅಕ್ಕಿ, ಗೋಧಿ, ಜೋಳ, ರಾಗಿ. ಸೂಕ್ಷ್ಮಾಣುಜೀವಿಗಳು ಆಹಾರದಲ್ಲಿ ಸೇರಿದಾಗ ಆಹಾರ ಕೆಡುತ್ತದೆ ಅಥವಾ ಹಳಸುತ್ತದೆ. ಈ ಜೀವಿಗಳು ನಂಜಿನ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಹೀಗಾಗಿ ಇಂತಹ ಆಹಾರವನ್ನು ಸೇವಿಸುವುದರಿಂದ ಜಠರ ಹಾಗೂ ಕರುಳಿಗೆ ಸಂಬಂಧಿಸಿದ ರೋಗಗಳು ಬರುತ್ತವೆ. ಕೆಲವೊಮ್ಮೆ ರೋಗಗಳು ತೀವ್ರಗೊಂಡು ಸಾವೂ ಸಂಭವಿಸಬಹುದು. ಒಣಗಿಸುವುದು, ಉಪ್ಪು ಹಾಕುವುದು, ಹೊಗೆ ಹಾಕುವುದು, ತಂಪುಗೊಳಿಸುವುದು, ಕುದಿಸುವುದು ಇತ್ಯಾದಿ ವಿಧಾನಗಳಿಂದ ಮನೆಯಲ್ಲಿ ಆಹಾರವನ್ನು ಸಂರಕ್ಷಿಸುತ್ತಾರೆ. ಮಾರುಕಟ್ಟೆಯಲ್ಲಿ ಹಲವು ವಿಧಾನಗಳಿಂದ ಆಹಾರವನ್ನು ಸಂಸ್ಕರಿಸಿ, ಸಂರಕ್ಷಿಸಿ ಮಾರುತ್ತಾರೆ. ಉದಾಹರಣೆಗೆ ತಂಪು ಪಾನೀಯಗಳು, ಬ್ರೆಡ್, ಹಣ್ಣುಗಳ ರಸ ಮತ್ತು ಜ್ಯಾಮ್.